ಮಧ್ಯೆ ಅರ್ಧ ಒಳಗೆ ಹೋದ್ರೂ ಸ್ವಲ್ಪ ಹೆಚ್ಚಿಗೆ ಒಂದು 3 ರಿಂದ 5 ಅಡಿ ಇರುತ್ತೆ ಸರ್ ಅಷ್ಟೇ. ಅಂದರೆ ಇದೊಂದು ಡೇಂಜರ್ ಪ್ಲೇಸ್ ತುಂಬ ತುಂಬ. ಸರ್ ಮನುಷ್ಯನಿಗೆ ಏನು ಪ್ರಾಬ್ಲಮ್ ಮಾಡಿಲ್ಲ ಸರ್? ಸರ್ ಈಗ ತಮ್ಮ ಸರ್ ತಮ್ಮ ಇಲಾಖೆ ಅಂದರೆ ಇಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಡವರು ಬರ್ತಾ ಇರ್ತಾರೆ. ಸ್ಥಾನಕ್ಕೆ ಒಂದಕ್ಕೆ ನೀವು ಆ ಕಡೆಯಿಂದ ಒಂದು ಸಣ್ಣ ಚಾನಲ್ ಥರ ಮಾಡಿ ಅವ್ರಿಗೆ ಮಾಡಿಕೊಟ್ರೆ ಒಬ್ಬಳಿಕೆ ಭಾರಿ ಅನುಕೂಲ. ಏನಕ್ಕೆ? ಯಾಕೆಂದರೆ ಇಲ್ಲಿ ಮುತ್ತತ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ಕಾಮಟ್ಟೆ ಬರ್ತಾ ಇರ್ತಾರೆ. ಮೈಸೂರು ಸಾಹೇಬ್ರಿಗೆ ಒಂದು ಅಡಿಗೆ ಅದನ್ನು ಸ್ಕ್ವೇರ್ ಟೈಪ್ ಮಾಡಬೇಕು. ಹಿಂದೆ ಒಂದ್ಸರಿ ಬುರ್ಷನ್ ಇದ್ದಾಗ ನಾವು ಅದನ್ನು ಒಂದು ಸ್ಮಾಲ್ ಚಾನಲ್ ಟೈಪ್ ಮಾಡಬೇಕು. ಆ ಜಾಗದಲ್ಲಿ ಯಾರೇ ಜನ ಬಂದರೂ ಅದರಿಂದ ಇರಬೇಕು. ಆ ಜಾಗದಲ್ಲಿ ಮಾತ್ರ ಸ್ನಾನವನ್ನು ಹೋಗ್ಬೇಕು. ಇಲ್ಲಿ ಯಾರು ಬರೋದು ಫ್ಲೋಟಿಂಗ್ ತಾವು ಏನು ಮಾಡ್ತೀವಲ್ಲ ಸರ್, ಅದು ಈ ಥರ ನಾರ್ಮಲ್ ಡೇಸಲ್ಲಿ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ವಾಪಸ್ ಹೋಗ್ಬೇಕು. ಇಲ್ಲಿ ಯಾರು ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ನೀರು ಮುಟ್ಟಬೇಕು. ಮಾಡ್ತೀವಲ್ಲ ಸರ್, ಋಷಿಕೇಶದಲ್ಲಿ ಗಂಗಾ ನದಿಯಿಂದ ಸರ್ ಒಂದು ಚಾನಲ್ ಮಾಡಿ ತಂದು ಮತ್ತೆ ರಿವರ್ಗೆ ಬಿಟ್ಟಿದ್ದಾರೆ. ಆವಾಗ ಎಂಟೈರ್ ಇದರಲ್ಲಿ ಅಲ್ಲಲ್ಲಿ ಇದ್ರೆ ಸ್ಟಾರ್ಟ್ ಮಾಡಿ ನಮ್ದು ಏನು ಸ್ಟೆಪ್ಸ್ ಥರ ಮಾಡಿದಾಗ ಅಲ್ಲಿ ಇಳಿತಾರೆ, ನೀರು ಟಚ್ ಮಾಡ್ತಾರೆ. ನಾವು ಹೇಳ್ತಾ ಇರೋದು ಋಷಿಕೇಶ್ ಮಾಡಲ್ ಮಾಡೋದು. ಬ್ಯಾರಿಕೇಡಿಂಗ್ ಹೇಳಿದ್ರಲ್ಲ ಸರ್, ಅದು ನೀರು ತುಂಬಿ ಹರಿತಾ ಇದ್ದಾಗ ಆಗುತ್ತೆ. ಈಗ ಇಲ್ಲೇನು ಇಲ್ಲ ಸರ್, ಇಲ್ಲಿ ಚಾನಲ್ ಥರ ಬಂದ್ಬಿಟ್ರೆ ನೀರು ಈ ನೀರಿದ್ರು ಪಾಸ್ ಆಯ್ತದೆ ಸರ್. ತಾವು ಹೇಳ್ದಂಗೆ ಸರ್ ಈ ನೀರಿದ್ರು ಪಾಸ್ ಆಯ್ತದೆ. ಇಲ್ಲಿ ವಾರ ಪ್ರತಿ ವಾರ ಏನಾಯ್ತದೆ ಅಂದರೆ 2000ದಿಂದ 8000 ಜನ ಗಂಟಲು ಬರ್ತದೆ. ಪ್ರತಿ ಶನಿವಾರ ಭಾನುವಾರ ಬಂದೇ ಬರ್ತಾರೆ. ಆ ಉದ್ದೇಶದಿಂದ ನೀವು ಒಂದು ಚಾನಲ್ ಅಂತ ಬಿಟ್ಬಿಟ್ರೆ ಒಂದು 500ರಿಂದ 1000 ಜನ ಒಂದೇ ಏಕಕಾಲದ ಸರ್. ಅದು ಮಳೆಗಾಲಕ್ಕೂ ಅನುಕೂಲ ಆಯ್ತದೆ, ಸಮ್ಮರ್ ಟೈಮ್ಗೂ ಅನುಕೂಲ. ಅಲ್ಲಿ ಕಾರ್ಗಳು ನಿಂತವಲ್ಲ ಸರ್, ಆ ಕಾರ್ಗಳು 200 ಮೀಟ್ರ್ ಮಾಡ್ಬೋದು. ಎಲ್ಲ ಅವ್ರು 5 ಜನ ಮಾತ್ರ ಹೋದ್ರು. ಅವ್ರ ಮನೆಯವರು ಒಂದು 6-8 ಜನ ಇದ್ರು ಅಷ್ಟೇ ತಾನೆ. ಆಕಸ್ಮಿಕವಾಗಿ ನಡೆಯೋಂಥದ್ದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ನೀನು ಹೇಳ್ತಾ ಇರೋದು ಓವರ್ ಕ್ರೌಡ್ ಇದ್ದಾಗ ಕೆನಾಲ್ ನೆಟ್ವರ್ಕ್ ನಾವು ಮಾಡ್ತಾ ಇದ್ದೀವಿ. ನಾನು ಅದರ್ ಸೈಡ್ ಎಲ್ಲಿ ಬರ್ತೀನಿ ಸರ್? ಈಗ ಅವ್ರಿಗೆ ಕೆನಲ್ ಮಾಡ್ತೀವಲ್ಲ ಸರ್, ಆ ಕಡೆ ಮಾಡ್ತೀವಿ. ಆಕ್ಸಿಡೆಂಟ್ಸ್ನ ತಡೆಯೋದಕ್ಕೆ ಈ ಸರ್ತಿ ಪ್ರಿಕಾಷನ್. ಆಮೇಲೆ ಒನ್ ಟೈಮ್ ಇದನ್ನು ಮಾಡೋದು. ಮೇಕೆದಾಟು ಡ್ಯಾಮ್ ಆಗಲಿ ಬ್ಯಾಕ್ ವಾಟರ್ ಕ್ರಿಯೇಟ್ ಆಗೋದು 15 ವರ್ಷ ಮಿನಿಮಮ್ ಬೇಕು. ಅಲ್ಲಿ ತನಕ ಜನರನ್ನ ರಕ್ಷಣೆ ಮಾಡೋದಕ್ಕೆ ಪ್ರಿಕಾಷನ್. ಒಂದು CC ಕ್ಯಾಮ್ರಾಗಳು ಬೇಕಾದ್ರೆ ನಾನೇ ಕೊಡ್ಸ್ಕೊಡ್ತೀನಿ ನಮ್ಮ CSR. ಎಷ್ಟು CC ಕ್ಯಾಮ್ರಾ ಆ ಕಡೆ ನಾನು ಕೊಡ್ತೀನಿ ಸರ್, ಒಂದು ರಿಪೋರ್ಟ್ ಮಾಡ್ತೀನಿ ಕೊಡಿ. ಕಂಟ್ರೋಲ್ ರೂಮ್ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.